ಬೆಂಗಳೂರು ನಗರದ ಬಿಟಿಎಂ ಬಡಾವಣೆಯ ತಾವರೆಕೆರೆ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಏಪ್ರಿಲ್ 10 ರಿಂದ 13ರವರೆಗೆ 26ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಲೋಕ ಕಲ್ಯಾಣಕ್ಕಾಗಿ ಮಹಾ ಚಂಡಿಕಾ ಯಾಗವನ್ನು ಅತ್ಯಂತ ಸಡಗರದಿಂದ ಹಮ್ಮಿಕೊಳ್ಳಲಾಗಿದೆ. 4 ದಿನಗಳ ಸಂಪೂರ್ಣ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಮೊದಲ ದಿನ ಬೆಳಗ್ಗೆ 10 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ, ಮದ್ದೂರಮ್ಮ, ಕರುಮಾರಿಯಮ್ಮ, ಮುತ್ಯಾಲಮ್ಮ, ಶ್ರೀ ವಿನಾಯಕ ಹಾಗೂ ಸಾಯಿಬಾಬಾ ಸೇರಿದಂತೆ ದೇವಸ್ಥಾನದ ಎಲ್ಲ ಪರಿವಾರ ದೇವರುಗಳ ಉತ್ಸವ ಮೂರ್ತಿಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ತಂದು ಪ್ರತಿಷ್ಠಾಪಿಸಲಾಗುವುದು. ಸಂಜೆ 6ರಿಂದ ಗಣಪತಿ ಪೂಜೆ, ವಾಸ್ತು ಮಂಡಲ ಆರಾಧನೆ ಹಾಗೂ ಸುದರ್ಶನ ಹೋಮಗಳು ನಡೆಯಲಿವೆ. 2ನೇ ದಿನ ಏಪ್ರಿಲ್ 11 ಶನಿವಾರ ಬೆಳಗ್ಗೆ 8 ಗಂಟೆಗೆ ಗೋಪೂಜೆ ಮತ್ತು ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕದೊಂದಿಗೆ ಪೂಜೆ ಆರಂಭವಾಗಲಿದೆ. ಮಧ್ಯಾಹ್ನ 12 ಗಂಟೆಗೆ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಇರಲಿದೆ. ಸಂಜೆ 5 ಗಂಟೆಗೆ ಗಂಗೆ ಪೂಜೆ ಹಾಗೂ ರೇಣುಕಾ ಯಲ್ಲಮ್ಮ ದೇವಿಯವರ ಕಳಶ ಸ್ಥಾಪನೆ ನಡೆಯಲಿದ್ದು, ಸುಮಂಗಳಿಯರಿಂದ ಕುಂಕುಮಾರ್ಚನೆ ಮತ್ತು ಅಷ್ಟವಾಧಾನ ಸೇವೆ ಜರುಗಲಿದೆ. 3ನೇ ದಿನ ಏಪ್ರಿಲ್ 12 ಭಾನುವಾರ ಪ್ರಮುಖ ದಿನ. ಬೆಳಗ್ಗೆ 6 ಗಂಟೆಗೆ ಅಮ್ಮನವರಿಗೆ ಹಾಲಿನ ಅಭಿಷೇಕ ಹಾಗೂ ವಿಶೇಷ ಪುಷ್ಪಲಂಕಾರ ನಡೆಯಲಿದೆ. ಬೆಳಗ್ಗೆ 9 ಗಂಟೆಗೆ ಮಹಾ ಚಂಡಿಕಾ ಹೋಮ ಆರಂಭವಾಗಲಿದ್ದು, ಮಧ್ಯಾಹ್ನ 12:20 ರಿಂದ 12:45 ನಡುವಿನ ಶುಭ ಲಗ್ನದಲ್ಲಿ ಮೂಲದೇವರಿಗೆ ಮಹಾ ಕುಂಭಾಭಿಷೇಕ ನೆರವೇರಲಿದೆ. ಸಂಜೆ 6 ಗಂಟೆಗೆ ಸೌಂಡ್ ಆಫ್ ಸಂಗೀತ್ ಮಹೇಶ್ ಮತ್ತು ತಂಡದವರಿಂದ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 4ನೇ ದಿನ ಏಪ್ರಿಲ್ 13 ಸೋಮವಾರ ಸಮಾರೋಪ ದಿನದಂದು ಬೆಳಗ್ಗೆ 10 ಗಂಟೆಗೆ ಎಲ್ಲಾ ದೇವರುಗಳ ಪಲ್ಲಕ್ಕಿ ಉತ್ಸವವು ತಾವರೆಕೆರೆ ರಾಜಬೀದಿಗಳಲ್ಲಿ ಮಂಗಳವಾದ್ಯ ಹಾಗೂ ಕಲಾ ತಂಡಗಳೊಂದಿಗೆ ವೈಭವದಿಂದ ಮೆರವಣಿಗೆ ಸಾಗಲಿದೆ. ಈ ಧಾರ್ಮಿಕ ಮಹೋತ್ಸವದಲ್ಲಿ ಶ್ರೀಮತಿ ಚಾಮುಂಡೇಶ್ವರಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ, ಮಾಜಿ ಶಾಸಕಿ ಸೌಮ್ಯರೆಡ್ಡಿ, ಮಾಜಿ ಮೇಯರ್ ಬಿಎನ್ ಮಂಜುನಾಥ್ ರೆಡ್ಡಿ ಮತ್ತು ಸಮಾಜ ಸೇವಕ ಧನಂಜಯ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾದ ಎಂ ಮುನಿರಾಜು ಮತ್ತು ಪ್ರಧಾನ ಅರ್ಚಕ ಸುನಿಲ್ ಕುಮಾರ್ ಅವರು ಮಾತನಾಡಿ, ಲೋಕ ಕಲ್ಯಾಣಕ್ಕಾಗಿ ಪ್ರತಿ ವರ್ಷವೂ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿ ಬಂದಿದ್ದು, ಈ ವರ್ಷವೂ ಸಹ ವೇದಮೂರ್ತಿ ನವೀನ್ ಶರ್ಮಾ ಅವರ ನೇತೃತ್ವದಲ್ಲಿ ಮಹಾ ಚಂಡಿಕಾ ಯಾಗವನ್ನು ಆಯೋಜಿಸಲಾಗಿದೆ. ಸುತ್ತಮುತ್ತಲಿನ ಭಕ್ತಾದಿಗಳು ಈ ದೈವ ಕಾರ್ಯದಲ್ಲಿ ಪಾಲ್ಗೊಂಡು ತನು ಮನ ಧನ ಸಹಾಯ ನೀಡಿ ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದ್ದಾರೆ. ಚಿಕ್ಕ ಸೌದತ್ತಿ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಪ್ರತಿ ಶುಕ್ರವಾರ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿದ್ದು, ದೇವಸ್ಥಾನದ ಅಭಿವೃದ್ಧಿ ಹಾಗೂ ಅನ್ನದಾನ ಸೇವೆಗೆ ಭಕ್ತಾದಿಗಳು ಕಾಣಿಕೆ ನೀಡಲು ಇಚ್ಛಿಸುವವರು 8992561566 ಸಂಖ್ಯೆಗೆ ಡಿಜಿಟಲ್ ಪಾವತಿ ಮಾಡಬಹುದಾಗಿದೆ. ಎಲ್ಲರಿಗೂ ನಮಸ್ಕಾರ. ತಾವರೆಕೆರೆ ಬಿಟಿಎಂ ಕ್ಷೇತ್ರ ಇರ್ತಕ್ಕಂಥ ಚಿಕ್ಕ ಸೌದತ್ತಿ ಇವತ್ತು ಈ ಕಾರ್ಯಕ್ರಮ ಸುಮಾರು 26ನೇ ವರ್ಷ. 26 ವರ್ಷಗಳಿಂದ ಸತತವಾಗಿ ವರ್ಷ ಕೂಡ ವಾರ್ಷಿಕೋತ್ಸವವನ್ನು ನಡೆಸ್ಕೊಂಬರ್ತಾಯಿದ್ವಿ. 4/4/26ರಿಂದ 13/4/26 ಸೋಮವಾರದವರೆಗೆ 26ನೇ ವರ್ಷದ ವಾರ್ಷಿಕೋತ್ಸವ ನಡೆಯುತ್ತೆ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಮೇಯ್ನ್ ಬಂದ್ಬಿಟ್ಟು ಚಂಡಿಕಾ ಹೋಮ 13ನೇ ತಾರೀಕಿದೆ, 12ನೇ ತಾರೀಕಿದೆ. ಅದಕ್ಕೆಲ್ಲರೂ ಭಾಗವಹಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಏನೇನು ಮಾಡ್ತೀರಾ? ಚಿಕ್ಕ ಸೌದತ್ತಿ ಅಂತ ಹೆಸರುವಾಸಿಯಾಗಿರತಕ್ಕಂಥ BTM ಲೇಔಟ್ ತಾವರೆಕೆರೆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ 25 ವರ್ಷ ಆಗಿದೆ. ಇದು 26ನೇ ವರ್ಷ ನಡೀತಾ ಇದೆ. ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ಚಂಡಿಕಾ ಯಾಗವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಥರ ಈ 26ನೇ ವರ್ಷ ಕೂಡ ಚಂಡಿಕಾ ಯಾಗವನ್ನು ಹಮ್ಮಿಕೊಂಡಿದ್ದೀವಿ. ಮುನಿರಾಜು ಸರ್ ಅವರ ನೇತೃತ್ವದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಅರ್ಚಕರಾದಂಥ ನವೀನ್ ಶರ್ಮಾ ಹಾಗೂ ಅವರ ಸಂಗಡಿಗರ ನೇತೃತ್ವದಲ್ಲಿ ಚಂಡಿಕಾ ಯಾಗ ನಡೆಯುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಕೂಡ ಚಂಡಿಕಾ ಯಾಗ ಇರುತ್ತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾದಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ವಿಶೇಷವಾಗಿ ಮಹಾಚಂಡಿ ಯಾಗ ಹಮ್ಮಿಕೊಂಡಿರೋದ್ರಿಂದ ಭಾನುವಾರ ಬೆಳಗ್ಗೆ 7 ಗಂಟೆಗೆ ಹೋಮ ಸ್ಟಾರ್ಟ್ ಆಗುತ್ತೆ. 12 ಗಂಟೆಗೆ ಪೂರ್ಣಾಹುತಿ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ 508 ಲೀಟ್ರು ಹಾಲಿನ ಅಭಿಷೇಕ ಇರುತ್ತೆ. ಅಮ್ಮನವ್ರಿಗೆ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕವನ್ನು ಹಮ್ಮಿಕೊಂಡಿದ್ದೀವಿ. ಅದಾದ ನಂತರ 8 ಗಂಟೆಗೆ ಹೋಮ ಸ್ಟಾರ್ಟ್ ಆಗಿ 8 ಗಂಟೆಗೆ ಪೂರ್ಣಾಹುತಿ ಆಗುತ್ತೆ. 12 ಗಂಟೆಗೆ ಪೂರ್ಣಾಹುತಿ ಆಗುತ್ತೆ. ಅದಾದಮೇಲೆ 1 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತೆ. ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ
ಚಂಡಿಕಾ ಯಾಗವನ್ನು ನಡೆಸ್ತಾ ಇದ್ವಿ. ತುಂಬ ವಿಶೇಷವಾಗಿರುತ್ತೆ. ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮನ 25 ವರ್ಷದಿಂದ ಮುಂಡಾಸ್ ಸರ್ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಈ ವರ್ಷ ಕೂಡ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಂತೀವಿ. ಅದು ಮೊದಲನೇದಾಗಿ ಸಣ್ಣದಾಗಿತ್ತು, ಸುಮಾರು ಒಂದು 10 ಅಡಿ 15 ಅಡಿ ಇದ್ದ ಟೆಂಪಲ್ಲು. ಹಾಗಾಗಿ ನಾನು ಕಾರ್ಪೊರೇಟ್ರೇ ಆಗಿರಲಿಲ್ಲ ಆವಾಗ ನಾವು ಕಟ್ಟಿದ್ವಿ ಸಣ್ಣದಾಗಿ. ಆಮೇಲೆ ಕಟ್ಬಿಟ್ಟು 1 ವರ್ಷ 2 ವರ್ಷಕ್ಕೆಲ್ಲ ನಮಗೊಂದು ಅವಕಾಶ ಸಿಕ್ತು ಸಂಸ್ಥರಾಗೋದಕ್ಕೆ. ಅದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಗುರುಗಳಾದಂಥ BTM ಕ್ಷೇತ್ರದಲ್ಲಿರ್ತಕ್ಕಂಥ ರಾಮರೆಡ್ಡಿ ಸಾಹೇಬರು ನನಗೆ ಒಂದು ಅವಕಾಶ ಮಾಡಿಕೊಟ್ರು ಜನಸೇವೆ ಮಾಡೋದಕ್ಕೆ. ಹಾಗಾಗಿ ನಾನು ಚಿಕ್ಕದಿದ್ದ ದೇವಸ್ಥಾನನ ದೊಡ್ಡದಾಗಿ ಅದನ್ನು ಇಷ್ಟು ಮಟ್ಟಕ್ಕೆ ಮಾಡೋದಕ್ಕೆ ಒಂದು ಅವಕಾಶ ಆಯಿತು. ಅಧಿಕಾರ ಇತ್ತು, ಸಾಹೇಬರು ಅಧಿಕಾರ ಕೊಟ್ಟಿದ್ದರು. ಹಾಗಾಗಿ ಜನಗಳ ಸೇವೆ ಮಾಡ್ಕೊಂಬಂದು ಜನೆಲ್ಲ ಬಯಸಿದಂತೆ ಇವತ್ತು ಈ ಮಟ್ಟಕ್ಕೆ ಚಿಕ್ಕ ಸವದತ್ತಿ ಯಲ್ಲಮ್ಮ ದೇವಸ್ಥಾನವನ್ನು ಕಟ್ಟಿದ್ದೀವಿ. ಪ್ರತಿ ಶುಕ್ರವಾರ ಕೂಡ ನಾವು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ. ಅದೊಂದು ಆಸೆ ಇತ್ತು ನಮಗೆ ಶುಕ್ರವಾರ, ಯಾಕಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಬಡ ಜನಗಳು ಭಕ್ತಾದಿಗಳಿಗೆ ಪ್ರತಿ ಶುಕ್ರವಾರ ಊಟದ ವ್ಯವಸ್ಥೆ ಮಾಡಬೇಕಂತ ತುಂಬ ದಿವಸದಿಂದ ನಾನು ಕನಸ್ಕೊಂಡಿದ್ದೆ. ಅದನ್ನು ನೆರವೇರಿಸೋ ಥರ ಈಗ ದೇವಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಪ್ರತಿ ಶುಕ್ರವಾರ ಸುಮಾರು 1000 ಜನಷ್ಟು ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಶುಕ್ರವಾರ ಪ್ರಾಯಶ್ಚಿತ್ತ ಹೋಮ ಅಂತೇಳಿ ಮಾಡ್ತೀವಿ ನಾವು. ಯಾಕಂದರೆ ಇದು ಸತತವಾಗಿ ಆಗ್ಲಿಂದ ಕೂಡ ನಾವು ನಡೆಸ್ಕೊಂಬಂದಿವಿ. ಪ್ರಾಯಶ್ಚಿತ್ತ ಹೋಮ ಏನಕ್ಕೆ ಮಾಡ್ತೀವಿ ಅಂದರೆ ಇಲ್ಲಿ ಏನು ಸಣ್ಣ ಪುಟ್ಟ ಆಗೋಗಳನ್ನು ನಡೆದಿರ್ತದೆ ಅದನ್ನು ಶುದ್ಧೀಕರಣ ಮಾಡೋವಂಥದ್ದು. ಆಮೇಲೆ ಇಲ್ಲಿ ಚೌಟ್ರಿ ಇರೋದರಿಂದ ಸ್ವಲ್ಪ ಅನಾನುಕೂಲಗಳಾಗುತ್ತೆ. ಯಾಕಂದರೆ ಈ ಚೌಟ್ರಿಗೆ ಬರೋರು ಸ್ವಲ್ಪ ನೀಟಾಗಿ ಬರೋದಿಲ್ಲ. ಹಾಗಾಗಿ ಕೆಲವು ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಆ ದೇವಿ ಹತ್ರ ಕ್ಷಮಾಪಣೆ ಕೇಳೋದಕ್ಕೋಸ್ಕರ ಅದು ಪ್ರತಿಷ್ಠಾಪನೆ ಮಾಡಿ ಕ್ಷಮಾಪಣೆ ಕೇಳೋದಕ್ಕೋಸ್ಕರ ಪ್ರಾಯಶ್ಚಿತ್ತ ಹೋಮ ಅಂತೇಳಿ ನಾವು ಪ್ರತಿ ವರ್ಷ ಕೂಡ ನಾವು ಅದು ಮಾಡಿಬಿಟ್ಟೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಶುಕ್ರವಾರ ಪ್ರಾಯಶ್ಚಿತ್ತ ಹೋಮ ಇರುತ್ತೆ. ಶನಿವಾರ ಗಣಪತಿ ಹೋಮ, ಚಂಡಿಪಾರಾಯಣ, ಗಣಪತಿ ಹೋಮ, ಚಂಡಿಪಾರಾಯಣ ಮತ್ತು ಈ ಥರ ಸಾಕಷ್ಟು ದುರ್ಗಾ ಹೋಮ, ನವಗ್ರಹ ಹೋಮ ಇದೆಲ್ಲ ಇದು ಮಾಡ್ಕೊಳ್ತೀವಿ ಶನಿವಾರ. ಭಾನುವಾರ ವಿಶೇಷವಾಗಿ ಸುಮಾರು 25 ಜನ ಅರ್ಚಕರು ಘಾಟಿ ಸುಬ್ರಹ್ಮಣ್ಯದಿಂದ ಕರೆಸ್ತಾಯಿದ್ವಿ. ಯಾಕಂದರೆ ನಾನು ವರ್ಷ ಕೂಡ ಒಂದೊಂದು ವರ್ಷಕ್ಕೂ ನಾನು ಅದನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಬರೀ ಅರ್ಚಕರೇ ಮಾತ್ರ ಅಲ್ಲ, ನಾವು ಊಟದ ವ್ಯವಸ್ಥೆ ಆಗಿರ್ಬೋದು, ಅರ್ಚಕರಾಗಿರ್ಬೋದು, ಆಮೇಲೆ ಬೇರೆ ಎಲ್ಲ ಇಲ್ಲಿ ಏನೇನು ಕಾರ್ಯಕ್ರಮಗಳು ನಾವು ಮಾಡ್ತೀವಿ ಯಾವುದು ಕೂಡ ನಾನು ಈ ವರ್ಷ ಮಾಡಿದವ್ರನ್ನ ನೆಕ್ಸ್ಟ್ ವರ್ಷ ನಾನು ಕರೆಸೋದಿಲ್ಲ. ಯಾಕೆ ಅದನ್ನು ಕರೆಸೋದ್ರ ಉದ್ದೇಶ ಅಂದರೆ ವರ್ಷ ಕೂಡ ಅದು ಚೇಂಜಾಗಿ ಆಗ್ತಾ ಇರ್ತದೆ. ಈಗ ಪ್ರತಿ ವರ್ಷ ಅವರಿಗೆ ನಾವು ಆರ್ಡ್ರ್ ಕೊಡ್ತಾ ಇದ್ದಾಗ ಏನಾಗುತ್ತೆ, ಅವರಿಗೆ ಒಂಥರ ಸಣ್ಣದಾಗಿ ಮಾಡೋವಂಥ ಅವಕಾಶಗಳಿರ್ತವೆ. ಅವ್ರಿಗೂ ಕೂಡ ಒಂದು ಹುಮ್ಮಸ್ಸು ಬರಬೇಕಂದ್ರೆ ನಾನು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಒಂದು ಸಾರಿ ನಾವು ಆ ಕಾರ್ಯಕ್ರಮ ಕೂಡ ನೆಕ್ಸ್ಟ್ ಸಾರಿ ನಾವು ಆ ಕಾರ್ಯಕ್ರಮ ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ. ಯಾಕಂದ್ರೆ ಬೇರೆಯವ್ರಿಗೆ ಅವಕಾಶ ಸಿಕ್ಕಲಿ ಅಂತ ಕೂಡ ಈ ಸಾರಿ ನಾವು ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ಚಂಡಿ ಹೋಮ ಮಾಡಿಸ್ತೀವಿ ನಾವು. ಆ ಚಂಡಿ ಹೋಮಕ್ಕೆ ಸುಮಾರು 25 ಜನ ಪೂಜಾರಿಗಳು ಅರ್ಚಕರು ಕರೆಸ್ತೀವಿ. ಸುಮಾರು 5,000ರಿಂದ 6,000 ಜನ ಊಟದ ವ್ಯವಸ್ಥೆ ಮಾಡಿ, ಎಲ್ಲ ಬಾಳೆ ಎಲೆ ಊಟ, ಟೇಬಲ್ ಸಿಸ್ಟಮ್ ಊಟ, ಸೇಮ್ ನಾವು ಮದುವೆಯಲ್ಲಿ ಯಾವ ಥರ ಊಟ ನಾವು ಕೊಡ್ತೀವಿ ಅದೇ ಥರ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಆ ಥರ ಊಟವನ್ನೇ ನಾವು ವ್ಯವಸ್ಥೆ ಮಾಡಿರ್ತೀವಿ. ಅದರಲ್ಲಿ ಸೋಮವಾರ ಮತ್ತು ಸುಮಾರು 11 ಪಲ್ಲಕ್ಕಿಗಳನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ. 11 ಪಲ್ಲಕ್ಕಿ ಯಾವುದಂದ್ರೆ ರೇಣುಕಾ ಯಲ್ಲಮ್ಮ ದೇವಿ ಪಲ್ಲಕ್ಕಿ ಹಾಗೂ ಮಧುರಮ್ಮ ಪಲ್ಲಕ್ಕಿ ಮತ್ತು ಮುನೇಶ್ವರ ಪಲ್ಲಕ್ಕಿ ಮತ್ತು ಮಾರಮ್ಮ ಪಲ್ಲಕ್ಕಿ, ಆಮೇಲೆ ವಿನಾಯಕ ಪಲ್ಲಕ್ಕಿ, ಸಾಯಿಬಾಬಾ ಪಲ್ಲಕ್ಕಿ ಮತ್ತು ಕಾಶಿ ವಿಶ್ವನಾಥೇಶ್ವರ ಮತ್ತು ಧರ್ಮರಾಯ ಸ್ವಾಮಿ ಪಲ್ಲಕ್ಕಿ, ಬೇಡರ ಕಣ್ಣಪ್ಪ ಪಲ್ಲಕ್ಕಿ, ಸಾಯಿಬಾಬಾ ಮತ್ತು ಇಷ್ಟು 11 ಪಲ್ಲಕ್ಕಿಗಳನ್ನ ಇಡೀ ಊರಲ್ಲಿ ಮೆರವಣಿಗೆ ಮಾಡೋಂಥ ಕೆಲಸವನ್ನು ಇವತ್ತು ಎಲ್ಲ ಊರಿನವರು ಸೇರಿ ಕೂಡ ಎಲ್ಲ ಒಟ್ಟಾಗಿ, ಯಾಕಂದರೆ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ದುಡ್ಡು ಖರ್ಚು ಮಾಡ್ಬೋದು, ಆದರೂ ಕೂಡ ಜೊತೆಯಲ್ಲಿ ಎಲ್ಲ ಭಾಗವಹಿಸಬೇಕಾಗತ್ತೆ. ಯಾಕಂದರೆ ಒಬ್ಬರೇ ಮಾಡೋಂಥ ಕೆಲಸ ಎಲ್ಲ ಇದು. ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯುವಕ ಮಿತ್ರರು ಮತ್ತು ಎಲ್ಲ ಗಣ್ಯರು ಮತ್ತು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮನ ಮಾಡೋದಕ್ಕೆ ನನಗೆ ಶಕ್ತಿ ತುಂಬ್ತಾ ಇದೆ. ಅದ್ರ ಜೊತೆಗೆ ಇದಕ್ಕೆಲ್ಲ ಹೆಚ್ಚಾಗಿ ಶಕ್ತಿ ಏನಂದರೆ ಇಷ್ಟೊಂದು ಈ ಕಾರ್ಯಕ್ರಮ ಬೆಳೆಯೋದಕ್ಕಾಗಲಿ, ಈ ದೇವಸ್ಥಾನ ಬೆಳೆಯೋದಕ್ಕಾಗಲಿ ಇಲ್ಲಿ ಸಹಾಯ ಮಾಡಿದಂಥ
ನಮ್ಮ ಬಿ ಟಿ ಎಮ್ ಕ್ಷೇತ್ರದಲ್ಲಿರ್ತಕ್ಕಂಥ ರಾಮಗಿರಿ ಸಾಹೇಬರು ಇದಕ್ಕೆಲ್ಲ ಅವರೇ ನಮಗೆ ಉಸ್ತುವಾರಿಯಾಗಿ ನಮ್ಮ ಜೊತೆಲಿ ಕೈ ಜೋಡಿಸಿ ನಮಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಅವಕಾಶ ಆಗಬೇಕಂದ್ರೆ ಅವರ ಶಕ್ತಿ ತುಂಬಿರೋಂಥದ್ದಕ್ಕೆ ನಾವು ಇಷ್ಟು ದೊಡ್ಡದಾಗಿ ನಾವು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಯಾಕಂದರೆ ಇವತ್ತು ಅವರು ಮುಜರಾಯಿ ಮಿನಿಸ್ಟರ್ ಆಗಿದ್ದಾರೆ, ಟ್ರಾನ್ಸ್ಫರ್ ಮಿನಿಸ್ಟರ್ ಆಗಿದ್ದಾರೆ. ಬಿ ಟಿ ಎಮ್ ಕ್ಷೇತ್ರದಲ್ಲಿ ಸಾಕಷ್ಟು ಸುಮಾರು 40ರಿಂದ 50 ವರ್ಷ ರಾಜಕಾರಣ ಮಾಡಿ 50 ವರ್ಷ ಜನಗಳ ಸೇವೆಯನ್ನು ಮಾಡ್ಕೊಂಬಂದು ಸುಮಾರು ಅವರು ಕಾರ್ಪೊರೇಟರ್ ಲೆವೆಲಿಂದ ಕೂಡ ಇವತ್ತು ಈ ಭಾಗದಲ್ಲಿ ಜನಗಳಿಗೆ MLA ಆಗಿ ಸಹಾಯ ಮಾಡಿಕೊಂಡು ಮತ್ತು ಶಾಸಕರಾಗಿ ಮತ್ತು ಮುಜರಾಯಿ ಮಿನಿಸ್ಟರ್ ಆಗಿ ಬರೀ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ಜನಕ್ಕೆ ಇವತ್ತು ಅವರ ಸೇವೆ ಭಾಳಷ್ಟು ಮುಖ್ಯ ಅಂತ ನಾನು ಕೇಳಿ ಇಷ್ಟಪಡ್ತೀನಿ. ಇವತ್ತು ಯಾಕಂದರೆ ಮುಜರಾಯಿ ಮಿನಿಸ್ಟರ್ ಆದಮೇಲೆ ಇಡೀ ಬ್ರಾಹ್ಮಣ ಸಮುದಾಯ ಮತ್ತು ಅರ್ಚಕರು ಅವ್ರಿಗೆ ಏನೇನು ಸೌಲಭ್ಯಗಳನ್ನ ಸಿಕ್ಕಬೇಕು, ಇವತ್ತು ಯಾರು ಕೂಡ ಇಷ್ಟು ವರ್ಷಗಳು ಮುಜರಾಯಿ ಮಿನಿಸ್ಟರ್ ಆದರೂ ಕೂಡ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದಂಥ ಮಿನಿಸ್ಟ್ರನ್ನ ನಾವು ನೋಡಿರೋದೇ ಫಸ್ಟ್ ಟೈಮ್ ಅಂತ ನಾವು ಹೇಳ್ತಾ ಇಲ್ಲ. ಇಡೀ ಬ್ರಾಹ್ಮಣ ಸಮುದಾಯ ಮತ್ತು ಎಲ್ಲ ಅರ್ಚಕರು ಅವರ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ನಮಗೆ ಇಷ್ಟು ವರ್ಷ ನಮಗೆ ರಾಮರೆಡ್ಡಿ ಅವರು ಬಂದ ಮೇಲೆ ನಮಗೆ ಏನೇನು ಗೌರ್ಮೆಂಟಿಂದ ಸಿಕ್ಕಾಗ ಸೌಲಭ್ಯಗಳನ್ನ ಕೂಡ ಇವತ್ತು ನಮಗೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ಅವ್ರು ಇನ್ನೂ ಮುಂದಕ್ಕೆ ಚೆನ್ನಾಗಿರಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಅದು ನಮಗೊಂಥರ ಖುಷಿ. ಅದಕ್ಕೋಸ್ಕರ ಅವರ ಶಕ್ತಿ ತುಂಬಿದ್ದಾರೆ ಅಂಥದಕ್ಕೆ ಇವತ್ತು ಚಿಕ್ಕಸವದತ್ತಿ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಸಾಮಾನ್ಯ ಅಲ್ಲ. ಯಾಕಂದರೆ 26 ವರ್ಷ ನಾವು ಸತತವಾಗಿ ಈ ದೇವಸ್ಥಾನಕ್ಕೆ ಮಾಡೋದಕ್ಕೆ ಅವರ ಆಶೀರ್ವಾದದಿಂದ ನಾವು ಕೂಡ ಇಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಆಯಿತು. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ವಿಶೇಷವಾಗಿ ನಮ್ಮಲ್ಲಿ ನೀವು ಎಲ್ಲ ಕಡೆ ನೋಡಿರ್ತೀರ ಪೂಜೆಗಳು. ನಾನು ರಾಜಕಾರಣ ಇಟ್ಕೊಂಡು ನಾನು ಪೂಜೆ ಮಾಡೋದಿಲ್ಲ, ಯಾವುದೇ ರಾಜಕೀಯ ಇಟ್ಕೊಂಡು ತಗೊಂಡು ಪೂಜೆ ಮಾಡೋದಿಲ್ಲ. ಅದೇ ದೇವಿಗೆ ನಾನು ಭಕ್ತಿಯಿಂದ, ಶ್ರದ್ಧೆ ಭಕ್ತಿಯಿಂದ ನಾವು ಈ ದೇವಿಗೆ ಪ್ರತಿ ಶುಕ್ರವಾರ ಆಗಿರ್ಬೋದು 3 ದಿವಸ 4 ದಿವಸ ವಾರ್ಷಿಕೋತ್ಸವ ಮಾಡಿದ್ರು ಕೂಡ ನಾವೆಲ್ಲೂ ಕೂಡ ಮನೆಗೆ ಹೋಗೋದಿಲ್ಲ, ಇಲ್ಲೇ ಉಳ್ಕೊಂಡು ಇಡೀ ನಮ್ಮ ಫ್ಯಾಮ್ಲಿ ಇಲ್ಲೇ ಉಳ್ಕೊಂಡು ಆ ದೇವಿ ಸೇವೆಯನ್ನು ಮಾಡ್ತೀವಿ. ಹಾಗಾಗಿ ಈ ಥರ ಒಂದು ಚಂಡಿ ಹೋಮ ನೀವೆಲ್ಲೂ ಕೂಡ ನೋಡಿರೋದಿಲ್ಲ. ನಾನು ದೊಡ್ಡದು ನಾನು ಹೇಳ್ಕೊಳ್ಳೋದಕ್ಕೆ, ನಾನು ಹೊಗಳ್ಕೊಳ್ಳೋಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಬಂದು ನೋಡಿ. ಇದು ಬರೀ ನಮ್ಮ ಮನೆಗೋಸ್ಕರ, ನಮ್ಮ ಇಲ್ಲಿರ್ತಕ್ಕಂಥ ಜನಗಳಿಗೋಸ್ಕರ, ಈ ಏರಿಯಾಗೋಸ್ಕರ ಮಾಡ್ತಾಯಿಲ್ಲ. ಈ ಥರ ಒಂದು ಚಂಡಿ ಹೋಮ 400 ಐಟಮ್ ನಾವು ಹಾಕ್ತೀವಿ. ಒಂದೊಂದು ಪ್ಲೇಟಲ್ಲಿ 2-2 kg ಇದಿರುತ್ತೆ. ಅದಕ್ಕೆ ಹೋಮಕ್ಕೆ ಹಾಕಂಥ ದೈವ ಇದು ಅದಕ್ಕೆ ಐಟಮ್ಸು ಅದನ್ನು ಬರೀ ಇಲ್ಲಿ ಬೆಂಗಳೂರಲ್ಲಿ ತರೋದಿಲ್ಲ, ತಮಿಳ್ನಾಡಲ್ಲಿ ಒಳ್ಳೆ ಆಯುರ್ವೇದಿಕ್ ಐಟಮ್ಸ್ ನಾವು ತರ್ತೀವಿ. ಆಮೇಲೆ ಸಾಕಷ್ಟು ಹಣ್ಣು ಐಟಮ್ಸು, ಫ್ರೂಟ್ಸ್ ಐಟಮ್ಸು ಮತ್ತು ಡ್ರೈ ಫ್ರೂಟ್ಸ್ ಐಟಮ್ಸು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಹಣ್ಣುಗಳು ಮತ್ತು ತರಕಾರಿ, ಈ ಥರ ಸಾಕಷ್ಟು ಅದು ನೀವು ನೋಡ್ಬೋದು. ಅದನ್ನು ಇಡೀ ನಮ್ಮ ಬೆಂಗಳೂರಲ್ಲಿ ನಾನೇನು ದೊಡ್ಡದಾಗಿ ಹೇಳ್ತಾ ಇಲ್ಲ, ನೀವು ಬಂದು ನೋಡಿ ತಿಳ್ಕೊಳ್ಳಿ ಯಾವ ಥರ ಇರುತ್ತೆ ಹೋಮ. ಸುಮಾರು ನಾವು 2-3 ಟನ್ ಸೌದೆ ನಾವು ಹೋಮಕ್ಕೆ ಹಾಕುವಂಥ ಹೋಮದ ಕುಂಡ ನಾವು ಮಾಡಿದ್ದೀವಿ. ನೀವು ತಾವು ನೋಡ್ಬೋದು. ಎಲ್ಲೂ ಕೂಡ ಇಷ್ಟು ಹೋಮದ ಕುಂಡ ನೀವು ನೋಡಿರೋದಿಲ್ಲ. ಯಾಕಂದರೆ ನಾವು ನಮ್ಮ ಬ್ರಾಹ್ಮಣರ ಅರ್ಚಕರು ಕೂಡ ಅವ್ರ ಸಂಭಾವನೆ ಮಾತ್ರ ನಾವು ಕೊಡ್ತೀವಿ. ಸಿಕ್ಕಿದ ಐಟಮ್ಸು ಅವ್ರು ಏನೇ ಬರ್ಕೊಟ್ರು ಕೂಡ ನಾವೇ ಸತತವಾಗಿ ಹೋಗಿ ನಾವೇ ಅದನ್ನು ಪರ್ಚೇಸ್ ಮಾಡ್ಕೊಂಬಂದು ಅವ್ರು ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ಆಮೇಲೆ ಅರ್ಚಕರು ಕೂಡ ಅಷ್ಟೇ, ಅವ್ರಿಗೆ ಪಂಚೆ ಸಮೇತ ಎಲ್ಲ ಹೊಸ ಪಂಚೆ ಸಮೇತ ನಾವೇ ಕೊಡಿಸಿರ್ತೀವಿ. ಯಾಕಂದರೆ ಅವರು ಉಟ್ಕೊಂಬರೋಂಥ ಪಂಚೆಯಲ್ಲಿ ನಾವು ಹೋಮಕ್ಕೆ ಕುಂಡ್ರಿಸೋದಿಲ್ಲ. ಇಲ್ಲಿ ಕೂತ್ಕೊಂಡ್ಮೇಲೆ ಶುದ್ಧವಾಗಿ ನಾವೇನು ತಂದುಕೊಟ್ಟಿರ್ತಂಥ ಪಂಚೆಗಳನ್ನ ಅವ್ರು ಉಟ್ಕೊಂಡು ಹೋಮಕ್ಕೆ ಕೂತ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಆಮೇಲೆ ಇಡೀ ದೇವಸ್ಥಾನ ಅಲಂಕಾರ ನೀವು ನೋಡ್ಬೋದು. ಭಾನುವಾರ ಸುಮಾರು 10 ಲಕ್ಷ ರೂಪಾಯಿ ಹೂವನ್ನು ನಾವು ಇಲ್ಲಿ ಒಪ್ಪಿಸಿದ್ದೀವಿ. ಇಲ್ಲಿ ಅಲಂಕಾರ ಮಾಡೋದಕ್ಕಾಗಲಿ ಇದಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಕ್ಕೆ ಸುಮಾರು 10 ಲಕ್ಷ ರೂಪಾಯಿ ಹೂದ ವ್ಯವಸ್ಥೆ ನಾವು ಮಾಡಿದ್ದೀವಿ. ಮತ್ತು ಊಟದ ವ್ಯವಸ್ಥೆ ಸುಮಾರು 2 ದಿವಸಕ್ಕೆ 10,000 ಜನ ಊಟದ ವ್ಯವಸ್ಥೆ ನಾವು ಮಾಡಿದ್ದೀವಿ. ಈ ಥರ ನಾವು ಏನು ಶುಕ್ರವಾರ ಸ್ಟಾರ್ಟ್ ಮಾಡಿರ್ತೀವಿ, ಸೋಮವಾರದವರೆಗೂ ಇಲ್ಲಿ ಯಾರೂ ಕೂಡ ಹೊಟ್ಟೆ ಎಸ್ಕೊಂಡು ಇರಬಾರ್ದು. ಪರಂತ ಭಕ್ತಾದಿಗಳಾಗಿರ್ಬೋದು ಮತ್ತು ಎಲ್ಲರೂ ಕೂಡ 3 ದಿವಸನೂ ಕೂಡ ಹೊಟ್ಟೆ ತುಂಬ ಊಟ ಮಾಡೋಂಥ ಕೆಲಸ ನಾವು ಇಲ್ಲಿ ವ್ಯವಸ್ಥೆಗಳನ್ನು ನಾವು ಮಾಡಿರ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ಕೂಡ ಇವತ್ತು ನಾನು ಹೇಳೋದಿಷ್ಟೇ, ನಾವು ಎಷ್ಟು ಸಂಪಾದನೆ ಮಾಡ್ಕೊಂಡಿದ್ದೀವಿ, ಎಷ್ಟು ಆಸ್ತಿ ಮಾಡ್ಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ನಾವು ಸಮಾಜಕ್ಕೆ ಏನು ಮಾಡಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ದೊಡ್ಡದಾಗಿ ಮಾಡೋಕ್ಕಾಗಲಿಲ್ಲ ಅಂದರೂ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಚೆನ್ನಾಗಿ ಅನುಕೂಲ ಇರೋಂಥವ್ರು, ಅನಾನುಕೂಲ ಇಲ್ಲ ಅಂಥವ್ರು ಬೇಡ,
ಅನುಕೂಲ ಇರೋಂಥವ್ರು ಈ ಥರ ಸೇವೆನ ಪ್ರತಿಯೊಂದು ವಾರ್ಡಲ್ಲಿ ಪ್ರತಿಯೊಂದು ಊರಲ್ಲೂ ಕೂಡ ಆ ಸೇವೆನ ಮಾಡ್ಕೊಂಬಂದು ದಯವಿಟ್ಟು ದೇವರು ನಿಮಗೂ ಕೂಡ ಒಳ್ಳೇದು ಮಾಡುತ್ತೆ, ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡುತ್ತೆ. ನಮ್ಮ ಕೈಲಿ ಆದಷ್ಟು ಸೇವೆ ನಾವು ದೇವ್ರು ನಮ್ಮ ಚೆನ್ನಾಗಿಡೋದು, ಯಾಕಂದರೆ ನಾವು ಚೆನ್ನಾಗಿ ಇಟ್ಟ ಮೇಲೆ ನಾವು 4 ಜನಕ್ಕೆ ನಮ್ಮಿಂದ ಸಹಾಯ ಆಗಲಿ ಅಂತೇಳಿ ಆ ದೇವ್ರ ಉದ್ದೇಶ ಇಟ್ಕೊಂಡು ನಮ್ಮನ್ನು ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳದೆ ನಾವು ಸಮಾಜಕ್ಕೆ ಏನಾದರೂ ಒಂದು ಸಂದೇಹನ ನಾವು ಕೊಡಬೇಕು. ನಾವು ಮಾಡೋಂಥ ಕೆಲಸ ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ ಗೊತ್ತಾಗಬೇಕು. ಆ ಗೊತ್ತಾಗೋ ಕೆಲಸನ ಒಬ್ಬರು ಕೂಡ ನಮ್ಮ ಕೈಲಾದಷ್ಟು ಬಡವ್ರ ಸೇವೆ ಆಗಿರ್ಬೋದು, ದೇವ್ರ ಸೇವೆ ಆಗಿರ್ಬೋದು, ನಮ್ಮ ಕೈಲಾದಷ್ಟು ದಾನ ಧರ್ಮ ಆಗಿರ್ಬೋದು, ಇದನ್ನೆಲ್ಲ ಕೂಡ ನಾವು ಮಾಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಕೂಡ ಎಲ್ಲರೂ ಅದನ್ನು ಅನುಕೂಲ ಮಾಡ್ಕೊಳ್ತಾರಂತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು, ನಮ್ಮ ಗುರುಗಳಾದ ರಾಮಲಿಂಗರೆಡ್ಡಿ ಸಾಹೇಬರು ಮತ್ತು ಅವರ ದಂಪತಿ ಚಾಮುಂಡೇಶ್ವರಿ ರಾಮಲಿಂಗರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಆಮೇಲೆ ಸೌಮ್ಯ ರೆಡ್ಡಿ ಅವರು ಮತ್ತು ಎಲ್ಲ ಗಣ್ಯರು ಕೂಡ, ಗಣ್ಯ ವ್ಯಕ್ತಿಗಳು ಕೂಡ, ಈ ಭಕ್ತಾದಿಗಳು ಮತ್ತು ಎಲ್ಲರೂ ಕೂಡ ಸಾಕಷ್ಟು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರಿಗೂ ಕೂಡ ಅವ್ರಿಗೂ ಕೂಡ ನಾನು ಆಹ್ವಾನ ಮಾಡಿದ್ದೀನಿ. DCP ಇರ್ಬೋದು, ACP ಇರ್ಬೋದು, ಎಲ್ಲ ನಮ್ಮ BTM ಕ್ಷೇತ್ರದಲ್ಲಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, KV ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, BWSSP ಆಗಿರ್ಬೋದು, ಇವ್ರಿಗೆಲ್ಲ ಕೂಡ ನಾನು ಆಹ್ವಾನ ಪತ್ರಿಕೆಗಳನ್ನು ನೀಡಿದ್ದೀನಿ. ಅವರು ಕೂಡ ಬಂದು ಈ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತಿಗೆ ಪಾತ್ರರಾಗಿ ಈ ಕಾರ್ಯಕ್ರಮನ ಎಲ್ಲರೂ ಕೂಡ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಈಗ ಚಂಡಿ ಹೋಮ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಎಷ್ಟನೇ ತಾರೀಕು? 12ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 12ವರೆಗೆ ಪೂರ್ಣಾವತಿ ಆಗುತ್ತೆ. ಅಲ್ಲಿಂದ ಇಲ್ಲಿ ಊಟದ ವ್ಯವಸ್ಥೆ, ಅಲ್ಲಿಂದ ನಮಗೆ ಸುಮಾರು 4 ಗಂಟೆ 5 ಗಂಟೆವರೆಗೂ ಊಟದ ವ್ಯವಸ್ಥೆ ನಡೀತಾ ಇರುತ್ತೆ. ಅದಾದಮೇಲೆ ಸಂಜೆ 7 ಗಂಟೆಗೆ ಸಂಗೀತ ಕಾರ್ಯಕ್ರಮ ಇರುತ್ತೆ. ಈ ಭಕ್ತಿಗೀತೆಗಳು ಮತ್ತು ಈ ಥರ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ವಿ. ಅದಾದಮೇಲೆ ಮಾರನೇ ದಿವಸ ಪಲ್ಲಕ್ಕಿ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಅನುಕೂಲ ಮಾಡ್ತೀವಿ. ಅಲ್ಲ, ಈಗ BBMP ಎಲೆಕ್ಷನ್ ಬರ್ತಾ ಇದೆ, ಮುಂಬರುವ ಎಲೆಕ್ಷನ್, ನೀವು ಅಂತ ಈಗ ನೀವು ಆಕಾಂಕ್ಷೆ ಈಗ BBMP ಎಲೆಕ್ಷನ್ ತಲೆಯಲ್ಲಿಟ್ಕೊಂಡು ನಾನು ಈ ಕಾರ್ಯಕ್ರಮ ಮಾಡ್ತಾಯಿಲ್ಲ. ಆಲ್ರೆಡಿ ನಾನು ಒಂದು ಸಾರಿ ಕಾರ್ಪೊರೇಟರ್ ಆಗಿದ್ದೀನಿ, ಆಲ್ರೆಡಿ ನಾನು ಜನಗಳ ಸೇವೆ ಮಾಡಿದ್ದೀನಿ. ಇದು ಆ ದೇವಿಗೆ ಮಾಡಬೇಕಾಗಿರೋಂಥ ಕಾರ್ಯಕ್ರಮ. ಯಾಕಂದರೆ ನಾನು ಕಾರ್ಪೊರೇಟರ್ ಆಗಿ ಮೊದಲಿಂದ ನಾನು ಮಾಡ್ಕೊಂಬಂದಿದ್ದೀನಿ. ಈ ಚಿಕ್ಕಸೌದತ್ತಿಲಿ ಇವತ್ತು ಈ ಥರ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ನಾನು ಕಾರ್ಪೊರೇಟರ್ ಆದಮೇಲೆ, ಕಾರ್ಪೊರೇಟರ್ ಆಗ ಮೊದಲು ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಶಕ್ತಿನೂ ಇರಲಿಲ್ಲ, ಅಷ್ಟು ದೊಡ್ಡದಾಗಿ ದೇವಸ್ಥಾನವೂ ಇರಲಿಲ್ಲ. ಅದಾದಮೇಲೆ ನಮಗೆ ಆ ದೇವಿ ಶಕ್ತಿ ಕೊಟ್ಟರು. ಅದ್ರ ಜೊತೆಗೆ ನಮ್ಮ ಸಾಹೇಬರ ರಾಮಲಿಂಗರೆಡ್ಡಿ ಸಾಹೇಬರು ನಮಗೆ ಕೌನ್ಸಿಲರ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅದಕ್ಕೋಸ್ಕರ ನಾನು ರಾಜಕೀಯನ ತಲೆ ಇಟ್ಕೊಂಡು ನಾನು ಎಲೆಕ್ಷನ್ ನಿಂತ್ಕೊಳ್ತೀನಿ. ನಾನು ಆಕಾಂಕ್ಷಿ ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ನಾನು ಆಕಾಂಕ್ಷಿನೇ. ಯಾಕಂದರೆ ತಾವರೆಕೆರೆ ವಾರ್ಡ್ ಅಂತ ಆಗಿದೆ, ಅದಕ್ಕೆ ಸಾಹೇಬರು ನಮಗೆ ಇವತ್ತು ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಆ ದೇವಿ ಆಶೀರ್ವಾದ ಮತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ಈಗಲಾದರೂ ತಾವರೆಕೆರೆ ವಾರ್ಡ್ ಅಂತಾಗಿದೆ. ಮೊದಲು 2001ನಲ್ಲಿ ತಾವರೆಕೆರೆ, ಮಡಿವಾಳ, ಇದು ಸುಮಾರು ಈಗ 4 ವಾರ್ಡ್ ಆಗಿದೆ. ವೆಂಕಟಾಪುರ, ಜಗಸಂದ್ರ, ಟೀಚರ್ಸ್ ಕಾಲೋನಿ ಮತ್ತು ಮಾರುತಿ ನಗರ, ಬೃಂದಾವನ ನಗರ, ಚಿಕ್ಕಾಡಗೋಡಿ, KSRP ಕ್ವಾರ್ಟರ್ಸು, ಸರ್ವಪಿಂಡ್ಯ, CPW ಕ್ವಾರ್ಟರ್ಸು, ಕುದುರೆಮುಖ ಕ್ವಾರ್ಟರ್ಸು, ಆಮೇಲೆ ಸಂಜನ್ಸ್ ಕ್ವಾರ್ಟರ್ಸು, ಜೋಗಿ ಕಾಲೋನಿ, ಈ ಥರ ಗುಂಡುತೋಪು, ಸುಮಾರು ಈಗ 4 ವಾರ್ಡು ಡಿವೈಡ್ ಆಗಿದೆ. ಯಾಕಂದರೆ ನಾನು 2001ನಲ್ಲಿ 4 ಕಾರ್ಪೊರೇಟರ್ ಮಾಡೋಂಥ ವಾರ್ಡಲ್ಲಿ ನಾನೊಬ್ಬನೇ ನನ್ನ ಗೆಲ್ಲಿಸಿದ್ರು ಸಾಹೇಬರು, ನನ್ನ ಆಶೀರ್ವಾದ ಮಾಡಿ. ಜೊತೆಗೆ ಆವಾಗ ಜಯನಗರ ಕ್ಷೇತ್ರ ಅಂತಿತ್ತು, ಅದು ವೆಂಕಟಾಪುರ, ಜಗಸಂದ್ರ, ಜಯನಗರಕ್ಕೆ ಸೇರ್ತಿರಲಿಲ್ಲ. ಸೇರ್ತಿದ್ರು ಕೂಡ ನಾನು ಇವತ್ತು ವೆಂಕಟಾಪುರ, ಜಗಸಂದ್ರದಲ್ಲಿ ಇವತ್ತು ಸಾಹೇಬರ ಆಶೀರ್ವಾದದಿಂದ ಸುಮಾರು ಅವರು ಉತ್ರಳ್ಳಿ ಕ್ಷೇತ್ರಕ್ಕೆ ಸೇರ್ತಾಯಿತ್ತು. ಆ ಉತ್ರಳ್ಳಿ ಕ್ಷೇತ್ರಕ್ಕೆ ಸೇರ್ತಾಯಿದ್ರು ಕೂಡ ಅಲ್ಲಿ ಅಶೋಕ್ MLA ಬರ್ತಾಯಿದ್ರು. ಅಲ್ಲೆಲ್ಲ ಅಶೋಕ್ MLA ಅವರು ಒಂದು ದಿವಸನ ಬಂದು ನಮ್ಮ ವೆಂಕಟಾಪುರದಲ್ಲಿ, ಜಗಸಂದ್ರಲ್ಲಿದೆ, ಅಲ್ಲಿ ಜನಕ್ಕೆ ಅವರು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಅಟ್ಲೀಸ್ಟ್ ಆ ಜನಕ್ಕೆ ನಮ್ಮ ಸೇವೆನಾದರೂ ಮಾಡಬೇಕಂತ ಯಾವತ್ತೂ ಒಂದು ದಿವಸ ಕೂಡ ಬಂದು ಅವರು ಆ ಕಡೆ ತಲೆ ಹಾಕಿರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೆ ಅಂದರೆ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬ್ರನ್ನ ಅವ್ರನ್ನ ಕೈಕಾಲು ಇಟ್ಕೊಂಡು ಅಲ್ಲಿನ ಜನಕ್ಕೆ ಅನ್ಯಾಯ ಆಗ್ತಾಯಿದೆ, ನೀವು
ಯಾವುದೇ ಒಂದು ಕ್ಷೇತ್ರ ತಲೆ ಇಟ್ಕೋಬೇಡಿ, ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಅದು ಉತ್ತರಳಿಗೆ ಸೇರಿದ್ರು ಕೂಡ ಅಲ್ಲಿರ್ತಕ್ಕಂಥ ಜನ ಎಲ್ಲ ನಮ್ಮ ಜನನೇ. ಅದಕ್ಕೋಸ್ಕರ ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಜನಕ್ಕೆ ನೀವೇನಾದರೂ ಗ್ರಾಂಟ್ಸ್ ಕೊಡಬೇಕು, ಅಲ್ಲಿ ನಾನು ಅವ್ರಿಗೆ ಏನಾದರೂ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಸಾಕಷ್ಟು ಅಲ್ಲಿ ಸಹಾಯ ಮಾಡಿರೋದೇ ನಮ್ಮ ರಾಮರೆಡ್ಡಿ ಸಾಹೇಬರು. ಅಲ್ಲಿ ಅಶೋಕ್ ಅವರು ML ಆಗಿದ್ರು ಕೂಡ ಅಲ್ಲಿ ₹1 ಅವ್ರ ಕೊಡುಗೆ ಯಾವುದಕ್ಕೂ ಇಲ್ಲ. ಅದಕ್ಕೋಸ್ಕರ ಇವತ್ತು ಅಲ್ಲಿನ ಜನ ಕೂಡ ಅಷ್ಟೇ, ಇವತ್ತು ವಾಟ್ರ್ ಆಗಲಿ, ಸ್ಯಾನಿಟ್ರಿ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಬೋರ್ವೆಲ್ಸ್ ಆಗಿರ್ಬೋದು, ನಾನು ಕಾರ್ಪೊರೇಟರ್ ಆದ ತಕ್ಷಣ ಅಲ್ಲಿ ಸುಮಾರು 20-25 ಬೋರ್ವೆಲ್ನ ನಾವು ಸ್ಯಾಂಕ್ಷನ್ ಮಾಡಿಸಿ ಅಲ್ಲಿ ಇರ್ತಕ್ಕಂಥ ಜನಕ್ಕೆ ನೀರಿನ ವ್ಯವಸ್ಥೆ ಫಸ್ಟ್ ಮಾಡಿಕೊಡ್ತೀವಿ ಸಾಹೇಬರ ಆಶೀರ್ವಾದ. ಅದನ್ನು ತಲೆಯಲ್ಲಿ ಇಟ್ಕೊಂಡೆ ಕೂಡ ಈಗ ಅದಾದಮೇಲೆ BTM ಕ್ಷೇತ್ರ ಅಂತ ಆಯಿತು. BTM ಕ್ಷೇತ್ರ ಜಯನಗರ ಕ್ಷೇತ್ರ ಸಪ್ರೇಟ್ ಆಯಿತು. BTM ಕ್ಷೇತ್ರ ಅಂತ ಆದಮೇಲೆ ಅದ್ರ ಜೊತೆಗೆ ನಮ್ಮ ಸಾಹೇಬರು ಸಹಾಯ ಸಾಕಷ್ಟಿತ್ತು. ಯಾಕಂದರೆ ಅಲ್ಲಿ ಅಶೋಕ್ ಅಂತೇಳಿ ಕಮಿಷನರ್ ಇದ್ದರು. ಆವಾಗ ಅವರು ಆ ಕ್ಷೇತ್ರಕ್ಕೆ ಸೇರಲಿಲ್ಲ ಅಂದರೂ ಕೂಡ ಅಲ್ಲಿ BWSSPಯಿಂದ ಸುಮಾರು ಕಾವೇರಿ ವಾಟ್ರು ಸ್ಯಾಂಕ್ಷನ್ ಮಾಡಿಸಿದ್ವಿ. ಅದನ್ನು ಸ್ಯಾಂಕ್ಷನ್ ಮಾಡಿಕೊಡಲ್ಲ ಅಂತೇಳಿದ್ದಕ್ಕೆ ಸಾಹೇಬರು ಇವ್ರನ್ನ ಅಶೋಕ್ ಅಂತೇಳಿ ಅವ್ರನ್ನ ಕಾರ್ಪೊರೇಷನ್ ಕಮಿಷನರೇ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು, ಅಪ್ರೂವಲ್ ಮಾಡಿಕೊಟ್ಟಿಲ್ಲ ಅಂದ್ಬಿಟ್ಟು. ಆ ಥರ ಇವತ್ತು ನಮ್ಮ ರಾಮರೆಡ್ಡಿ ಸಾಹೇಬರ ಸೇವೆ ಸಾಕಷ್ಟಿದೆ. ಹಾಗಾಗಿ ನಾನು ಅಲ್ಲಿ ಅಷ್ಟು ಕೆಲಸ ಮಾಡಿದ್ದಕ್ಕೆ ನನಗೆ ಒಂದು ಆಶೀರ್ವಾದ ಏನಂದರೆ, ಅಲ್ಲಿ BBMP ಎಲೆಕ್ಷನಲ್ಲಿ ಅಲ್ಲಿ ಒಬ್ಬರು ಕ್ಯಾಂಡಿಡೇಟ್ಗೆ ಸಾಹೇಬರ ಸಹಾಯ ಮಾಡಿದರು. ಆವಾಗ ನನಗೆ ಅಲ್ಲೇ ಇನ್ಚಾರ್ಜ್ ಹಾಕಿದ್ರು. ಅಲ್ಲಿ ಇನ್ಚಾರ್ಜ್ ಹಾಕಿದ್ಮೇಲೆ ಸುಮಾರು ನಾನು ಅಲ್ಲಿ ಓಡಾಡಿ ಸಾಹೇಬರಲ್ಲಿ ನೀನು ಯಾರನ್ನ ಅಲ್ಲಿ ಕೆಲಸ ಮಾಡಲೇಬೇಕಂತ ನನಗೆ ಅಲ್ಲಿ ಹಾಕಿದಾಗ 4,000 ಓಟು ನಾನು ಹೋಗಿ ಕೆಲಸ ಮಾಡೋದಕ್ಕೆ ನನಗೆ ಎಕ್ಸ್ಟ್ರಾ 4,000 ಓಟ್ ಬಂತು. ಅದಕ್ಕೆ ಮೊದಲನೇದಾಗಿ ನಾವು ಅಲ್ಲಿ ಹೋಗಿ ಓಡಾಡಿಲ್ಲ ಅಂತೇಳಿ ನಮಗೆ ಅಲ್ಲಿ ಅವಕಾಶ ಸಾಹೇಬರು ಇಲ್ಲೇ ಮಾಡಬೇಕಂತೇಳಿದ್ರು. ಆವಾಗ 2,000 ಓಟ್ ಬಂದಿತ್ತು. ನಾನು ಹೋಗಿ ಅಲ್ಲಿ ಕೆಲಸ ಮಾಡಿದ್ಮೇಲೆ ಸಾಹೇಬ್ರು ಇನ್ಚಾರ್ಜ್ ಹಾಕಿದ್ಮೇಲೆ 4,000 ಓಟ್ ರೈಸ್ ಆಯಿತು. ಹಾಗಾಗಿ ಇವತ್ತು ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ, ಜನಪ್ರತಿನಿಧಿಗಳಿಗೆ ಅಧಿಕಾರ ಬಂದ ಮೇಲೆ ನಾವು ಕೆಲಸ ಜನಕ್ಕೆ ಕೆಲಸ ಮಾಡ್ತೀವಿ, ಆ ಕೆಲಸ ಒರಿಜಿನಲ್ ಕೆಲಸ ಯಾವತ್ತೂ ಕೂಡ ನಮಗೆ ಜನ ದ್ರೋಹ ಮಾಡೋದಿಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ ಹೇಳ್ತೀನಿ. ನಾನು ಮಾಡೋಂಥ ಕೆಲಸಕ್ಕೆ ಅಲ್ಲಿ ವೆಂಕಟಾಪುರ ಜಂಕ್ಷನಲ್ಲಿ ಇವತ್ತು ಕೂಡ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಕೌನ್ಸಿಲರ್ ಅವಕಾಶಗಳು ಸಿಕ್ಕಿದಾಗ ಅದನ್ನು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಜನಕ್ಕೆ ಸೇವೆ ಇದು. ನಾವು ದುಡ್ಡು ಮಾಡಬೇಕಂತ ಮಾಡಿದರೆ ನಮ್ಮ ರಾಮರೆಡ್ಡಿ ಸಾಹೇಬರು 40-50 ವರ್ಷದಿಂದ ರಾಜಕಾರಣ ಮಾಡ್ತಿದ್ದಾರೆ. ಯಾವತ್ತೂ ಅವ್ರು ಕಮರ್ಷಿಯಲ್ ಮೈಂಡ್ ಇಟ್ಕೊಂಡೇ ಇಲ್ಲ. ಸೋಷಿಯಲ್ ಮೈಂಡ್, ಕಮರ್ಷಿಯಲ್ ಮೈಂಡ್ ಪ್ರತಿಯೊಬ್ಬ ಮನುಷ್ಯನಿಗೆ ರಾಜಕಾರಣಿಗೆ 2 ಇರುತ್ತೆ. ಒಂದು ಸೋಷಿಯಲ್ ಮೈಂಡ್ ಇರುತ್ತೆ, ಒಂದು ಕಮರ್ಷಿಯಲ್ ಮೈಂಡ್ನ ಸೈಡ್ಗೆ ಇಟ್ಟು ಸೋಷಿಯಲ್ ಮೈಂಡ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಅವರು ಒಳ್ಳೆಯ ಹೆಸರು ಮಾಡೋದಕ್ಕೂ ಒಂದೇ ಒಂದು ಉದ್ದೇಶ ನಮ್ಮ ಸಾಹೇಬರು ರಾಮರೆಡ್ಡಿ. ಅವ್ರು ಯಾವತ್ತೂ ಕಮರ್ಷಿಯಲಾಗಿ ಹೋಗಿಲ್ಲ. ಪ್ರತಿಯೊಬ್ಬರು ಕೂಡ ಬೆಳಗ್ಗೆ 8-8ವರೆಗೆ ಬಂದು ಯಾವುದೇ ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ ಅಂತ ಯಾವತ್ತೂ ಅವ್ರು ಕೇಳಿ ಕೆಲಸ ಮಾಡಿಲ್ಲ. ಹಾಗಾಗಿ ಅವರ ದಾರಿಲೇ ನಾವೆಲ್ಲ ಬಂದವರು, ಅವರ ಗಡಿಲಿ ನಾವೆಲ್ಲ ಬೆಳೆದಿದ್ದೀವಿ. ಅವ್ರು ಮಾಡೋಂಥ ಸೇವೆನ ನಾವು ಸ್ವಲ್ಪ ಮಾಡ್ಕೊಂಬಂದಿದ್ದೀವಿ. ಅವರಷ್ಟು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಇವತ್ತು. ಯಾಕಂದರೆ ಅವರಲ್ಲಿ 1% ನಾವು ಪ್ರತಿಯೊಬ್ಬರು ಕೂಡ ಅವ್ರು ಫಾಲೋ ಮಾಡಿಕೊಂಡು ಅವ್ರು ಮಾಡೋಂಥ ಒಳ್ಳೆ ಕೆಲಸ ನಾವು ಮಾಡ್ಕೊಂಡು ಹೋದರೆ ನಮಗೂ ಕೂಡ ಜನ ನಮಗೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನಿಮ್ಮಂತೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ, ಈಗ ಆಕಾಂಕ್ಷಿಗಳು ಇರಬಾರ್ದಂತೇನಿಲ್ಲ. ಯಾಕಂದರೆ ಈ ಪ್ರಜಾಪ್ರಭುತ್ವ ಇದು. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಆಕಾಂಕ್ಷಿಗಳಾಗ್ಬೋದು. ಜನ ತೀರ್ಮಾನ ಮಾಡ್ತಾರಲ್ಲ, ಅದನ್ನು ತೀರ್ಮಾನ ಮಾಡೋದು ಜನ. ಈಗ ನಾನು ಮಾಡೋಂಥ ಕೆಲಸ ನಾನು ಹೇಳಿದ್ದೀನಿ. ಈಗ ತಾವರೆಕೆರೆಯಲ್ಲಿ ಮಧುರಮ್ಮ ಕಾನೂನಲ್ಲಿ ಈ ಸಾಹೇಬರ ಆಶೀರ್ವಾದದಿಂದ 128 ಮನೆ ಕಟ್ಕೊಡ್ತೀವಿ ಬಡವ್ರಿಗೆ ಫ್ರೀಯಾಗಿ 128 ಮನೆ ಕಟ್ಟಿದ್ದೀವಿ. ಆಮೇಲೆ ಅಲ್ಲಿ ಸಾಹೇಬರು ಹೇಳಿದ್ದಕ್ಕೆ ಒಂದು ಧರ್ಮರಾಯ ದೇವಸ್ಥಾನ ಮಾಡಿಕೊಟ್ಟಿದ್ದೀವಿ. ಅವರ ಎಲ್ಲ ಜನ ಬಂದು ಕೇಳಬೇಕು. ಯಾಕಂದ್ರೆ ತಿಗಳರ ಸಮುದಾಯದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಅವ್ರಿಗೆ ಫಸ್ಟ್ ಅಲ್ಲಿ ಮೂಲ ಬಂದ್ಬಿಟ್ಟು ಗ್ರಾಮ ದೇವತೆ ಮಧುರಮ್ಮ ದೇವಸ್ಥಾನ ಅಂತ ಅಲ್ಲಿತ್ತು. ಅದು ಪಕ್ಕದಲ್ಲಿ ಸ್ವಲ್ಪ ಜಾಗ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಬೇರೆಯವ್ರು ಕಬಳಿಸೋಕ್ಕೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಮ್ಮ ರಾಮರೆಡ್ಡಿ ಸಾಹೇಬ್ರು ಏನು ಮಾಡೋದು, ನಾನು ಅವ್ರ ಹತ್ರ ಕೇಳ್ಕೊಂಡಾಗ ಈ ಥರ ಧರ್ಮರಾಯನ ದೇವಸ್ಥಾನ ಕಟ್ಟಬೇಕಂತೇಳಿ ತಿಗಳ ಸಮುದಾಯದವರು ಎಲ್ಲ ಬಂದು ಈ ಥರ ಕೇಳ್ದೆ. ಅದಕ್ಕೆ ನಾನು ಅವಾಗ ಕರ್ಕೊಂಡೋಗಿ ಸಾಹೇಬ್ರ ಹತ್ರ ಮಾತಾಡಿಸಿ ಅಲ್ಲಿ ಧರ್ಮರಾಯನ ದೇವಸ್ಥಾನ ಕಟ್ಟೋದಕ್ಕೆ ಒಂದು ಅವಕಾಶ ಆಯಿತು. ಅದಾದಮೇಲೆ ಈಗ ನಮ್ಮ ನಾಯಕರ ಸಮುದಾಯ ಅಂತೇಳಿ ನಮ್ಮಲ್ಲಿ ತಾವರೆಕೆರೆಯಲ್ಲಿದೆ. ಇದಾದಮೇಲೆ ಅವರು ಕೂಡ ನಾವು ಬೇಡರ ಕಣ್ಣಪ್ಪರ ದೇವಸ್ಥಾನ ಕಟ್ಟಬೇಕಂತೇಳಿ ಅವರು ಬಂದು ಕೇಳ್ಕೊಂಡ್ರು. ಅವ್ರಿಗೂ ಕೂಡ ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಮಾತಾಡಿಸಿ ಅವ್ರಿಗೂ ಒಂದು ದೇವಸ್ಥಾನ ಆಯಿತು. ಆಮೇಲೆ ನಮ್ಮಲ್ಲಿ ಗಣಪತಿ ದೇವಸ್ಥಾನ
ಗಣಪತಿ ದೇವಸ್ಥಾನ ಎಲ್ಲ ಸುಮಾರು ಹಳೇ ದೇವಸ್ಥಾನ ಜೀರ್ಣ ಉದ್ಧಾರ ಮಾಡಿರೋಂಥದ್ದು, ಅದು ಕೂಡ ಮಾಡಿದ್ವಿ ನಮ್ಮ ತಾವರೆಕೆರೆಯಲ್ಲಿ. ಅದಾದಮೇಲೆ ಈ ಆಂಜನೇಯ ಟೆಂಪಲ್ಲು ಅದು ಕೂಡ ಸುಮಾರು ಅಲ್ಲಿ ಶ್ರೀರಾಮಪ್ಪ ಇದು ಮುನಿಯಲಪ್ಪ ಲೇಔಟ್ ಅಂತಿದೆ, ಅಲ್ಲಿ ಗಣಪತಿ ಕಾರ್ಯಕ್ರಮಕ್ಕೆ ಸಾಹೇಬರು ಬಂದಾಗ ನಾನೇ ಅವ್ರಿಗೆ ಈ ಥರ ಸುಮಾರು ಒಂದು 400-500 ವರ್ಷಗಳದ್ದು ಸಣ್ಣದಾಗಿತ್ತು, ಈ ಥರ ನಿಮ್ಮ ಗ್ರಾಂಟ್ಸಲ್ಲಿ ದೇವಸ್ಥಾನಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದಾಗ ಆವಾಗ ಅಲ್ಲಿ ಅವರು ವೆಂಕಟ್ ಅಂತೇಳಿ ಇವರಿದ್ದು BBMP ಕಾಂಟ್ರಾಕ್ಟ್ರು, BBMP ಕಾಂಟ್ರಾಕ್ಟ್ ಅಲ್ಲ, ಪ್ರೈವೇಟ್ ಕಾಂಟ್ರಾಕ್ಟರ್ ಅವರು. ಆವಾಗ ಏನು ಮಾಡಿದ್ರು, DC ಆಫೀಸಿಂದ ಸಾಹೇಬ್ರು ಅದು ಸ್ಯಾಂಕ್ಷನ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ರು. ಆವಾಗ ಅಲ್ಲಿ ವೆಂಕಟಣ್ಣಪ್ಪ, ರಾಮಚಂದ್ರಪ್ಪ, ಗಂಗಣ್ಣ ಅಂತಿದ್ರು, ಅವ್ರಿಗೆ ಜೊತೆ ಮಾಡಿ ಆ ಊರಿನವ್ರಿಗೆ ಈ ಥರ ಸಾಹೇಬರು ಗ್ರಾಂಟ್ ಸ್ಯಾಂಕ್ಷನ್ ಮಾಡಿಕೊಡಿ, ಅವ್ರಿಗೆ ಹೋಗಿ ತೋರಿಸಿ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಅಂದಾಗ ಅದನ್ನು ಕೂಡ ಸಾಹೇಬರ ನೇತೃತ್ವದಲ್ಲೇ ಕೂಡ ಅದು ಮಾಡಿಕೊಟ್ರು. ಬರೀ ಈ BTM ಲೇಔಟಲ್ಲೇ, ಬರೀ ತಾವರೆಕೆರೆನೇ ಅಲ್ಲ, ಇವತ್ತು ಈ ಚೌಟ್ರಿ ಸುಮಾರು ಇಲ್ಲಿ ಬಡವರು ಸಾಕಷ್ಟು ಜನ ಇದ್ದಾರೆ, ಎಲ್ಲ ಸ್ಲಮ್ ಇರೋಂಥ ಜಾಗ. ಅದಕ್ಕೋಸ್ಕರ 2 ಕೋಟಿ ರೂಪಾಯಿ ನಾನು 10 ವರ್ಷದಿಂದ ಪ್ರಯತ್ನ ಮಾಡಿ ಪಾಪ ಅವರು ಮಾಡಿದ್ದಕ್ಕೆ ಅದು ಗ್ರಾಂಟ್ಸು ಕೊಟ್ಟರು. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಚೌಟ್ರಿ ಮಾಡಿಕೊಟ್ಟಿದ್ದಾರೆ ಸಾಹೇಬರು. ಯಲ್ಲಮ್ಮ ದೇವಸ್ಥಾನದ ಚೌಟ್ರಿ ಅಂತಲೇ ಸಾಹೇಬರೇ ಅದನ್ನು ಇಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸಣ್ಣ ಪುಟ್ಟ ಬಡವರು ಒಂದು 5,000 10 ಸಾವಿರ ಒಳಗಡೆ ಅದು ಬಾಡಿಗೆ ಅವ್ರ ಕಾರ್ಪೊರೇಷನ್ಗೆ ಹೊಟ್ಟೋಗುತ್ತೆ. ಹಂಗಾಗಿ ಅದು ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮಡಿವಾಳದಲ್ಲಿ ಸಾಕಷ್ಟು ದೇವಸ್ಥಾನಗಳು ಮಾಡಿಕೊಟ್ಟಿದ್ದಾರೆ, ಸ್ಕೂಲ್ಗಳು ಮಾಡಿದ್ದಾರೆ. ಇವತ್ತು ಪ್ರೈವೇಟ್ ಗೌರ್ಮೆಂಟ್ ಶಾಲೆಗಳು ನೀವು ನೋಡಿರ್ಬೋದು. ಯಾವ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲಿ ನಾನು ಹೇಳ್ತೀನಿ, ಯಾವ ಕ್ಷೇತ್ರದಲ್ಲೂ ಕೂಡ ಗೌರ್ಮೆಂಟ್ ಶಾಲೆಗಳು ಪ್ರೈವೇಟ್ ಶಾಲೆಗಿಂತ ಹೆಚ್ಚಾಗಿ ಇವತ್ತು ಅನುಕೂಲ ಮಾಡಿ ಕಟ್ಟಡಗಳನ್ನ ಕಟ್ಟಿಸಿ ಅದಕ್ಕೆ ಬೇಕಾಗಂಥ ಸೌಲಭ್ಯಗಳನ್ನ ಕೊಟ್ಟು, ಕಂಪ್ಯೂಟರ್ ಕೊಟ್ಟು, ಲ್ಯಾಪ್ಟಾಪ್ ಕೊಟ್ಟು, ಅಲ್ಲಿ ಸ್ಯಾನಿಟೈಸ್ ಆಗಿರ್ತಕ್ಕಂಥ ಟೀಚರ್ಸ್ನ ಎಕ್ಸ್ಟ್ರಾ ಇವರೇ ಕೊಟ್ಟು ವ್ಯವಸ್ಥೆಗಳು ಮಾಡಿಕೊಟ್ಟಿರೋದು ಅದು BTM ಕ್ಷೇತ್ರದಲ್ಲಿ ಮಾತ್ರ. ಈ ಥರ ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ, ಸಾಕಷ್ಟಿದೆ, ಒಂದು ದಿವಸ ಬೇಕು. ನಮ್ಮ ರಾಮಗಿರಿ ಸಾಹೇಬ್ರ ಬಗ್ಗೆ, ಅವ್ರ ಬಗ್ಗೆ ನಾವು ಅವ್ರ ಸಾಧನೆಗಳನ್ನ, ಅವ್ರು ಮಾಡೋಂಥ ಒಳ್ಳೆ ಕೆಲಸಗಳನ್ನ, ಅವ್ರ ಜೊತೆಯಲ್ಲಿದ್ದಂಥ ಫಾಲೋವರ್ಸ್ಗೆ ಆಗಿರ್ಬೋದು, ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಒಂದು ದಿವಸ ಹೇಳಿದ್ರು ಸಾಕಾಗಲ್ಲ. ಅದಕ್ಕೋಸ್ಕರ ಇವತ್ತು ರಾಮಗಿರಿ ಸಾಹೇಬರು ಈ ಭಾಗದಲ್ಲಿ ನಮಗೊಂದು ಮಡಿವಾಳ ವಾರ್ಡ್ ಅಂತ ಆದಾಗ ರಿಸರ್ವೇಷನ್ ಆಗಿತ್ತು. ಅವಾಗ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ಮಡಿವಾಳದಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ಅವರ ಆಶೀರ್ವಾದದಿಂದ ನಾನು ನನ್ನ ಕೈಲಾದಷ್ಟು ಕೆಲಸ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡಿದ್ದೀನಿ. ಇವತ್ತು ಕೂಡ ಬಡವ್ರಿಗೆ ನಾನು ಇವತ್ತು ಕೂಡ ಕೇಳೋದಿಷ್ಟೇ, ಯಾರೇ ಒಳ್ಳೆಯವ್ರು ಬರಲಿ, ನಾನೇ ಅಂತಲ್ಲ, ಒಳ್ಳೆಯವರಿಗೆ ಸಹಾಯ ಮಾಡಿ. ನಿಮಗೆ ಯಾರು ಹತ್ರ ಸಿಗ್ತಾರೆ, ನಮ್ಮ ರಾಮಗಿರಿ ಸಾಹೇಬ್ರ ಥರ ಅವ್ರು ನೋಡಿ ಎಲ್ಲರಿಗೂ ಸಿಗ್ತಾರೆ. ಸುಮ್ಮನೆ ನಾವು ರಾಜಕೀಯದಲ್ಲಿ ಬಂದಿದ್ದೀವಿ ಅಂತ ಗೆದ್ದ ಮೇಲೆ ನಾವು ಒಂಥರ ಆಡೋದಕ್ಕೆಲ್ಲ. ನಿಮ್ಮ ಆಶೀರ್ವಾದ ಯಾರಿಗೆ ಕೊಡಬೇಕು, ನಿಮ್ಮ ಓಟು, ಒಂದೊಂದು ಓಟು ಕೂಡ ಭಾಳ ಅಮೂಲ್ಯವಾದ್ದು. ಆ ಒಂದು ಓಟಿಗೆ ಒಂದು ಓಟಲ್ಲಿ ಒಂದು ಪ್ರಧಾನಿ ಆಗ್ಬೋದು, ಒಂದು ಓಟಲ್ಲಿ ಒಂದು MLA ಆಗ್ಬೋದು, ಒಂದೇ ಓಟಲ್ಲಿ ಒಂದು ಕಾರ್ಪೊರೇಟರ್ ಆಗ್ಬೋದು. ಈ ಥರ ಓಟ್ಗೆ ಅಷ್ಟು ಪವರ್ ಇರುತ್ತೆ. ಅದಕ್ಕೋಸ್ಕರ ಕೇಳಲಿ. ಇವತ್ತು ಎಲ್ಲ ಆಕಾಂಕ್ಷಿಗಳು ಕೇಳೋದು ತಪ್ಪೇನಿಲ್ಲ, ಯಾಕಂದರೆ ನಾವು ಎಲ್ಲರಿಗೂ ಆಸೆ ಇದೆ, ಮನುಷ್ಯ ಅಂದಮೇಲೆ ಎಲ್ಲರೂ ಕೂಡ ಆಸೆ ಇದೆ. ಆಸೆ ಕೇಳಲಿ, ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಅದನ್ನು ನೀವು ಅಷ್ಟೇ. ಈಗ ಇಲ್ಲಿ ಕೂಡ 4-5 ಜನ ಆಕಾಂಕ್ಷಿಗಳು ಕೇಳಿದ್ದಾರೆ, ಅವ್ರಿಗೂ ನೀವು ಪ್ರಶ್ನೆ ಮಾಡ್ಬೋದು. ಈಗ ನನಗೆ ಯಾವ ಥರ ನೀವು ಪ್ರಶ್ನೆ ಮಾಡಿದ್ದೀರಾ, ನಾನು ಮಾಡೋಂಥ ಕೆಲಸ, ಸಾಹೇಬರು ನನಗೆ ಮಾಡೋಂಥ ಆಶೀರ್ವಾದದಲ್ಲಿ, ನನಗೆ ಕೊಟ್ಟಿರೋಂಥ ಶಕ್ತಿಯಲ್ಲಿ ನಾನು ಮಾಡೋಂಥ ಕೆಲಸ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಕೂಡ ಈಗ ಅವ್ರ ಆಕಾಂಕ್ಷಿಗಳ ಹತ್ರ ಕೂಡ ಏನು ನಿಮ್ಮ ಸೇವೆಗಳು, ಅವರವ್ರ ಸೇವೆಗಳು ಏನಿದೆ, ಅವ್ರ ಕೊಡುಗೆ ಏನಿದೆ, ಈಗ BJP ಆಗಿರ್ಬೋದು, ದಳದವರಾಗಿರ್ಬೋದು, ಬೇರೆ ಬೇರೆ ಆಕಾಂಕ್ಷಿಗಳಾಗಿರ್ಬೋದು, ಅವ್ರಿಗೆ ಕೇಳಿಬಿಟ್ಟು ನನಗೇನು ಕ್ವಶನ್ ನೀವು ಕೇಳಿದ್ರಿ ಅದೇ ಕ್ವಶನ್ನ ಅವ್ರನ್ನೂ ಕೇಳ್ಬೋದು ನೀವು. ಈಗ ನನ್ನ ಸಾಧನೆಗಳೇನಿದೆ ನಾನು ಹೇಳಿದ್ದೀನಿ, ಅವ್ರ ಸಾಧನೆಗಳೇನಿದ್ರೆ ಅವರು ಹೇಳ್ತಾರೆ. ಜನ ಅದನ್ನು ತೀರ್ಮಾನ ಮಾಡಿ ಯಾರಿಗೆ ಆರಿಸ್ಬೇಕೋ ಆರಿಸ್ತಾರೆ.